ಇನ್ನು ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಿದಂಥ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ಗಳು ಇನ್ನೂ ಕೂಡ ಹಾಗೆ ಇದೆ. ಯಾಕೆಂದರೆ ಈಗಾಗಲೇ ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮುಳ್ಳುವನೆ ಅವರು ಗದಗದಲ್ಲಿ ಸಿಕ್ಕಿದ್ದಂಥ ನಿಧಿ ಆ ನಿಧಿಯೇ ಅಲ್ಲ ಅಂತ ಹೇಳಿದರು. ಪೂರ್ವಜರ ಆಸ್ತಿ ಇರ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದರು. ಈಗ ಈ ಹೇಳಿಕೆ ಲಕ್ಕುಂಡಿಯಲ್ಲಿ ಸಾಕಷ್ಟು ಗೊಂದಲವನ್ನು ಮೂಡಿಸಿತ್ತು. ಇದೀಗ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂಥ ಅಧಿಕಾರಿ ಲಕ್ಕುಂಡಿಯಲ್ಲಿ ಸಿಕ್ಕಿರುವಂಥದ್ದು ನಿಧಿಯೇ ಅಂತ ಹೇಳ್ತಾ ಇದ್ದಾರೆ. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳಿವು. ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನದಾವು ಸುಮಾರು 100 ವರ್ಷಗಳ ಮೇಲ್ಪಟ್ಟದ್ದು. ಹೀಗಾಗಿ ಎಲ್ಲವೂ ಎಂಟಿಕ್ನೆ ಅಂತ ಹೇಳ್ಬೋದು. ಅಲ್ಲ, ನಿನ್ನ ನೀವು ನಿಧಿ ಅಲ್ಲ ಅಂತ ಹೇಳಿಬಿಟ್ಟಿದ್ರಿ. ಇವತ್ತೊಮ್ಮೆ ದಿಢೀರ್ ಬಂದು ಈ ಥರ ಹೇಳಿದ್ರಿ. ಮತ್ತೆ ಒತ್ತಡದ ಮನೆ ಈ ಥರ ಹೇಳ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಹೇಳ್ತಾ ಇದ್ದಾರೋ? ನಿನ್ನೆ ಯಾಕೆ ಆ ಥರ ನೀವು ನೆಟ್ಟಿಜೆನ್ಸ್ ಹೇಳಿ ಕೊಟ್ಟರೆ ಇವತ್ತಾಕೆ ಈ ಥರ ಹೇಳ್ತಾ ಇದ್ರಿ? ಈಗ ಆ ಗೊಂದಲಕ್ಕೆ ನನಗೂ ಅರ್ಥ ಸಿಗ್ತಾ ಇಲ್ಲ ಸರ್. ಆ್ಯಕ್ಟ್ ಹೇಳಿ, ವಾಟ್ ಡಸ್ ಆ್ಯಕ್ಟ್ ಓದಿ. ಎನಿಥಿಂಗ್ ಬರೋದು ಅರ್ಥ ಮೋರ್ ದೆನ್ 10 rupees ಅದೆಲ್ಲ ಹೇಳಿ ಸರ್. ನಿಮಗೂ ಒಂದು ವಿಚಿತ್ರ ಹೇಳ್ಬೇಕಂತಂದ್ರೆ, ವಿಚಿತ್ರ ನಾವಂದರೆ ನೀವು ಹೇಳಿದ್ದು ನಾನಾಗಿದ್ದು ನಾ ಮಾತಾಡಿದ ಹಂಗೆ ಆಗಾಗಿದೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ. ಈ ಕರ್ನಾಟಕ ನಿಕ್ಷೇಪ ನಿಧಿಯ ಅಡಿಯಲ್ಲಿ 10 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ಏನೇ ವಸ್ತು ಸಿಕ್ಕಿದ್ದೆ ಆದರೆ ಭೂಮಿಯ ಕೆಳಗಡೆ ಅದೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸರ್ಕಾರ ಇಲ್ಲ ಗೊತ್ತಿತ್ತು ನನಗೆ. ದಯವಿಟ್ಟು ನನಗೆ ನಿನ್ನೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ಲ ಸರ್ ನನಗೆ. ಇನ್ನೊಂದು